ಡಿಕೆ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಸಂಚಲನ ಮೂಡಿಸ್ತಾ ಇದೆ. ಜೂನ್ 27ಕ್ಕೆ ಸಿಎಂ ಡಿಕೆ ದೆಹಲಿ ಪ್ರವಾಸ ನಿಗದಿ. ಡಿಕೆ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿರುವಂತದ್ದು. ಜೂನ್ 27ಕ್ಕೆ ಸಿಎಂ ಡಿಕೆ ದೆಹಲಿ ಪ್ರವಾಸ ನಿಗದಿಯಾಗಿದೆ. ಡಿಕೆ ಜೊತೆಗೆ ದೆಹಲಿಗೆ ಹಾರಲಿದ್ದಾರೆ ಸಿದ್ದರಾಮಯ್ಯ ಅವರು. ಕೆಂಪೇಗೌಡ ಜಯಂತಿ ಮುಗಿಸಿ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇಬ್ಬರು ನಾಯಕರು. ಹೈಕಮಾಂಡ್ ಜೊತೆ ಕ್ಯಾಬಿನೆಟ್ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. 20 ಸಚಿವ ಸ್ಥಾನಗಳ ಭರ್ತಿ ಬಗ್ಗೆ ವಿಸ್ತೃತ ಚರ್ಚೆಯಾಗಲಿದೆ. ಈ ವೇಳೆ ಹೈಕಮಾಂಡ್ ಮೀಟಿಂಗ್ ಬಳಿಕ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಈ ಕ್ಷಣಕ್ಕಾಗಿ ಕಾದು ಕುಳಿತಿರುವಂತಹ ಸಚಿವಾಂಶಿಗಳು. ಸಚಿವ ಸ್ಥಾನಕ್ಕಾಗಿ ಎಲ್ಲಾ ಶಾಸಕರಿಂದ ಈಗ ಪೈಪೋಟಿ ಆಗ್ತಾ ಇದೆ. 20 ಸ್ಥಾನ ಇರುವಂತದ್ದು. ಎರಡನೇ ಲಿಸ್ಟ್ಗಾಗಿ ಬಕಪಕ್ಷಿಯಂತೆ ಶಾಸಕರು ವೇಟಿಂಗ್ ಮಾಡ್ತಿದ್ದಾರೆ. ಪರಿಷತ್ ಚುನಾವಣೆ ಆಗಲಿ ಅಂತ ಕಾದಿದ್ರು ಕಾಂಗ್ರೆಸ್ನ ಶಾಸಕರು. ಎರಡನೇ ಲಿಸ್ಟ್ನಲ್ಲಿ ಹೊಸ ಶಾಸಕರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಡಿಕೆಶಿಗೆ ಕ್ಯಾಬಿನೆಟ್ ಟೆನ್ಷನ್, ದೆಹಲಿ ಟೂರ್ ಫಿಕ್ಸ್. ಇದೀಗ ಡಿಕೆ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿರುವಂತದ್ದು. ಫಿಕ್ಸ್ ಆಗುತ್ತಾ ಅನ್ನಂತ ಜೂನ್ 27ಕ್ಕೆ ಸಿಎಂ ಡಿಕೆ ಅವರು ದೆಹಲಿ ಪ್ರವಾಸ ನಿಗದಿಯಾಗಿದೆ. ಡಿಕೆ ಜೊತೆಗೆ ದೆಹಲಿಗೆ ಹೋಗಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೆಂಪೇಗೌಡ ಜಯಂತಿ ಮುಗಿಸಿ ದೆಹಲಿ ಕಡೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇಬ್ರು ಕೂಡ ನಾಯಕರು. ಡಿಕೆ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗುತ್ತಾ ಸಂಚಲನ ಮೂಡಿಸ್ತಾ ಇರುವಂತದ್ದು ರಾಜಕಾರಣದಲ್ಲಿ. ಜೂನ್ 27ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯ ಪ್ರವಾಸ ನಿಗದಿಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗ್ತಾರೆ. ಕೆಂಪೇಗೌಡ ಜಯಂತಿಯನ್ನ ಮುಗಿಸಿ ದೆಹಲಿ ಕಡೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇಬ್ಬರು ಉಭಯ ನಾಯಕರು. ಹೈಕಮಾಂಡ್ ಜೊತೆ ಕ್ಯಾಬಿನೆಟ್ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. 20 ಸಚಿವ ಸ್ಥಾನಗಳ ಭರ್ತಿ ಬಗ್ಗೆ ವಿಸ್ತೃತ ಚರ್ಚೆಯನ್ನ ಮಾಡಲಿದ್ದಾರೆ ಹೈಕಮಾಂಡ್ ಜೊತೆ. ಹೈಕಮಾಂಡ್ ಮೀಟಿಂಗ್ ಬಳಿಕ ಎಲ್ಲವೂ ಫೈನಲ್ ಆಗುತ್ತೆ. ಈ ಕ್ಷಣಕ್ಕಾಗಿ ಕಾದು ಕುಳಿತಿರುವಂತಹ ಸಚಿವಾಕಾಂಕ್ಷಿಗಳು. 20 ಸಚಿವ ಸ್ಥಾನ ಭರ್ತಿ ಆಗಬೇಕಾಗಿದೆ. ಡಿಕೆ ಸಂಪುಟ ವಿಸ್ತರಣೆಗೆ ಈಗ ಡೇಟ್ ಫಿಕ್ಸ್ ಆಗುತ್ತಾ ಅನ್ನುವಂಥದ್ದು ಸಂಚಲನ ಮೂಡಿಸ್ತಾ ಇದೆ. ಜೂನ್ 27ಕ್ಕೆ ಈ ಕುರಿತಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯ ಕೂಡ ಹೋಗ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಈ ಕುರಿತಾಗಿ ವಿಚಾರದ ಕುರಿತಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಅಂತಿಮ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. ಕ್ಯಾಬಿನೆಟ್ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. 20 ಸಚಿವ ಸ್ಥಾನಗಳ ಭರ್ತಿಯ ಬಗ್ಗೆ ವಿಸ್ತೃತ ಚರ್ಚೆಯನ್ನ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಜೊತೆಗೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಮೀಟಿಂಗ್ ಬಳಿಕ ಎಲ್ಲವೂ ಫೈನಲ್ ಆಗುತ್ತೆ. ಈ ಕ್ಷಣಕ್ಕಾಗಿ ಕಾದು ಕುಳಿತಿದ್ದಾರೆ ಸಚಿವಾಕಾಂಕ್ಷಿಗಳು. ಒಂದಷ್ಟು ಮಂದಿ ನಾವು ಸಚಿವರಾಗ್ತೀವಿ ಅಂತ ಕಾದು ಕುಳಿತಿರುವಂಥವ್ರು. ಇದೀಗ ಎಲ್ಲದಕ್ಕೂ ಕೂಡ ಜೂನ್ 27ಕ್ಕೆ ತೆರೆ ಕಾಣುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು.